ನಮ್ಮವ್ರ ಇತಿಹಾಸ ಪುಟದಲ್ಲಿ ಬರೀ ಇದೇ ಮಾಡಿದ್ರು. ನಮ್ಮ ಎಂದೂ ಒಂದಾಗ್ಲಿಲ್ಲ. ಭಾರತ ದೇಶದ ಇತಿಹಾಸದ ಪುಟದಲ್ಲಿ ನೋಡ್ರಿ, ನೂರಾರು ಘಟನೆಗಳ ತೆಗೆದುಕೊಡ್ರಿ ನೀವು. ಗಜನಿ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ. ಗಜನಿ ಭಾರತ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು, ಭಾರತದಲ್ಲಿರುವಂತಹ ಹಣವನ್ನ, ಬಂಗಾರವನ್ನ ಮತ್ತು ರತ್ನಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಆ ಗಜನಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಆತನ 16ನೇ ದಾಳಿ 1026-27 ಸಮಯದಲ್ಲಿ ಆತನ ಸೈನ್ಯದ ಗಾತ್ರ ಎಷ್ಟಿತ್ತು? ಬರೀ 5,000 ಸೈನ್ಯ ಇತ್ತು. 5,000 ಸೈನ್ಯ. ಆ 5,000 ಸೈನ್ಯ, ಆ ಸೈನ್ಯದ ನಾಯಕತ್ವ ವಹಿಸಿಕೊಂಡಂತ ಗಜನಿ ಎಷ್ಟು ಸುಂದರವಾದಂತ ದೇವಾಲಯ ಸೌರಾಷ್ಟ್ರ ಸೋಮನಾಥ ದೇವಾಲಯ ಅಂದ್ರೆ ಅತ್ಯಂತ ವೈಭವಪೂರಿತವಾಗಿರುವಂತಹ ದೇವಾಲಯ ಅದು. ಆ ದೇವಾಲಯದ ಮೇಲೆ ಹೆಂಗಿತ್ತು ದೇವಾಲಯ ಅಂತಂದ್ರೆ, ಕಂಬಗಳು ಬಂಗಾರದ ಕಂಬಗಳು, 2,000 kg ತೂಕದ ಗಂಟೆ, ಪ್ರತಿನಿತ್ಯ ಗಂಗಾ ನದಿಯ ನೀರನ್ನ, ಮತ್ತೆ ಯಮುನಾ ನದಿಯ ನೀರನ್ನ, ಮತ್ತೆ ಆ ಒಂದು ನರ್ಮದಾ ನದಿಯ ನೀರನ್ನ, ಮತ್ತೆ ಅಲ್ಲಿ ತಪತಿ ನದಿಯ ನೀರನ್ನ, ಪಂಚ ನದಿಗಳ ನೀರನ್ನ ಮಿಶ್ರಣ ಮಾಡಿ 3 ಹೊತ್ತು ಪೂಜೆ ಮಾಡ್ತಿದ್ರು. ಆ 3 ಹೊತ್ತು ಪೂಜೆ ಮಾಡೋರು ಯಾರು? 3,000 ಅರ್ಚಕರು. 5,000 ಸೈನ್ಯ ದೇವಾಲಯವನ್ನು ಪ್ರವೇಶ ಮಾಡುವಾಗ ಎಷ್ಟು ಜನ ನಿಂತು ನೋಡ್ತಿದ್ರಂದ್ರ, ಸುಮಾರು 50,000 ಜನ ನಿಂತು ನೋಡ್ತಿದ್ರಂತ. 50,000 ಜನ ಯಾಕೆ ನಿಂತು ನೋಡ್ತಿದ್ರಂದ್ರೆ, 50,000 ಜನರಲ್ಲಿ 90% ಜನರು ಹಿಂದುಳಿದ ವರ್ಗದವರು, ದೀನರು, ದಲಿತರು, ಶೋಷಣೆಗೊಳಗಾದವರು. ದೇವಾಲಯಕ್ಕೆ ಎಂಟ್ರಿ ಕೊಡಂಗ ಅವಕಾಶ ಇಲ್ಲ. ಅದಕ್ಕೆ ನೀವು ಈಸಿಯಾಗಿ ನುಗ್ಗಿದ್ರು ಅವರು. ಆ ದೇವಾಲಯವನ್ನು ಹೊಡೆದ್ರು. ಅಲ್ಲಿಯ ಬಂಗಾರ ಮತ್ತು ರತ್ನ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ನಮ್ಮ 50,000 ಜನ ಪ್ರೇಕ್ಷಕರ ರೀತಿಯಲ್ಲಿ ನಿಂತರು. ಯಾರು ದೇವಸ್ಥಾನವನ್ನು ಪ್ರವೇಶ ಮಾಡಲಿಲ್ಲ. ಯಾಕೆ? ಆ ಸಮಯದಲ್ಲಿ ಆ ಸಂದರ್ಭ ಹಂಗಿತ್ತು. ದೇವಸ್ಥಾನವನ್ನು ಪ್ರವೇಶ ಮಾಡಿದರೆ ದೇವಸ್ಥಾನ ಅಪವಿತ್ರವಾಗುತ್ತದೆ ಅನ್ನುವಂತ ಭಾವ ಇವತ್ತಿನ ಸಮಾಜದಲ್ಲಿ ನಾವು ಇದನ್ನು ನೋಡ್ತೀವಿ. ಇದೊಂದು ಅನಿಷ್ಟ ಪದ್ಧತಿ, ನಮ್ಮ ಸಮಾಜಕ್ಕೆ ಅಂಟಿಕೊಂಡಂತ ಅತ್ಯಂತ ದೊಡ್ಡ ಶಾಪ ಇದು. ಅದಕ್ಕೆ ನಾವೊಂದು ಆಗಲ್ಲ. ತಗೊಂಡು ಹೋಗುವ ಸಮಯದಲ್ಲಿ ಆತ ಬಂಗಾರಗಳನ್ನು ಚೆಲ್ತಿದ್ನಂತ. ಬಂಗಾರ ಚೆಲ್ಲುವ ಸಮಯದಲ್ಲಿ ಆ ಬಂಗಾರದ ನಾಣ್ಯಗಳನ್ನ ನಮ್ಮವ್ರು ಆಯ್ಕೋತಿದ್ರು. ನಮ್ಮವ್ರು ಆ ಬಂಗಾರದ ನಾಣ್ಯಗಳನ್ನು ತೋತಿದ್ರು. ಮತ್ತೆ ಅವ್ನು ಹೇಳ್ತಿದ್ರು, ಬಾ 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 ಅಂತ ಕರಿತಿದ್ರು. ಅವ್ನು ಬಾರ ದಿನ ಕೋಡಿ ಬಾ ದಾಳಿ ಮಾಡುವಂತ. ಹಿಂಗಾಗಿ ದೇಶ ಸತ್ಯನಾಶ ಇರ್ಲಿ.